ಕೆಲವು ರಾಜಕಾರಣಿಗಳು ಎಲ್ಲ ಮೀರಿ ಮಾತನಾಡುವಾಗ, ತಾವು ಮೇಧಾವಿಗಳೆಂದು ಭಾವಿಸಿ ಇದರನ್ನು ಕೆಳಮಟ್ಟಕ್ಕೆ ಇಟ್ಟು ಮಾತನಾಡುವಾಗ, ತಮ್ಮ ಸ್ವಾರ್ಥಕ್ಕೆ ಜಾತಿ, ಒಬಿಸಿ, ಹಿಂದುಳಿದ ನಾನಾ ನಾಟಗಳನ್ನು ಆಡುವಾಗ, ಮುಗ್ಧ ಜನರ ದಿಕ್ಕು ತಪ್ಪಿಸುವಾಗ, ಭಾವನೆಗಳೊಡನೆ ಆಟವಾಡುವಾಗ ನಮಗೆ ತಿಳಿದ ವಿಷಯಗಳ ಬಗ್ಗೆ, ಅವರು ಮಾತನಾಡಿದ ಮಾತುಗಳ ಬಗ್ಗೆ ಪರಾಮರ್ಶಿಸಲೇಬೇಕು. ನಾನು ಹೇಳುತ್ತಿರುವುದು ಮತ್ಯಾವ ರಾಜಕಾರಣಿಯ ಬಗ್ಗೆ ಅಲ್ಲ, ಅದು ಪ್ರದೀಪ್ ಈಶ್ವರ್. ಪ್ರಥಮ ಬಾರಿಗೆ ಚಿಕ್ಕಬಳ್ಳಾಪುರದ ಶಾಸಕರಾಗಿರುವ ಇವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಇವಾಗ ಕೇಂದ್ರ ಮಂತ್ರಿಯಾಗಿರುವ ಕುಮಾರಸ್ವಾಮಿ ಅವರ ಬಗ್ಗೆ ಟೀಕಿಸಿರುವುದರಲ್ಲಿ ಅವರ ವೈಯಕ್ತಿಕವಾಗಿ ಅವರ ಉಡುಗೆ ತೊಡುಗೆ ಸಂಪಾದನೆ ಬಗ್ಗೆ ಎಲ್ಲ ಮಾತನಾಡಿರುವುದು ಎಲ್ಲರಿಗೂ ತಿಳಿದಿದೆ. ಪ್ರದೀಪ್ ಈಶ್ವರ್ ಪೆರಸಂದ್ರದಲ್ಲಿ 1985ರಲ್ಲಿ ಜನಿಸಿ PUCನ ಕಂಪ್ಲೀಟ್ ಮಾಡಿಲ್ಲ. ಆದರೆ PUC ಮಕ್ಕಳಿಗೆ ಪಾಠ ಮಾಡಿ ಪರಿಶ್ರಮ ನೀಟ್ ಅಕಾಡೆಮಿ ಮಾಡಿದ್ದಾರೆ. ಇವರು ಹೇಗೆ ಅಂದ್ರೆ MBBS ಮಾಡಿ ರೋಗಿಗಳಿಗೆ ಔಷಧ ಕೊಡುವ ವೈದ್ಯರ ತರ ಅಲ್ಲ. ದೀರ್ಘಕಾಲ ಕಾಯಿಲೆಗೆ ಒಳಗಾಗಿ ನಾನಾ ಕಾಯಿಲೆಗಳಿಗೆ ತುತ್ತಾಗಿ ವೈದ್ಯರು ತನಗೆ ಕೊಟ್ಟ ಔಷಧಿಗಳ ಬಗ್ಗೆ ತಿಳಿದುಕೊಂಡು ತಾವೇ ವೈದ್ಯರು ಎಂಬಂತೆ ಭಾವಿಸಿ ವೈದ್ಯರಿಗಿಂತ ಹೆಚ್ಚು ತಿಳುವಳಿಕೆ ನನಗೆ ಇದೆ ಎಂದು ಔಷಧ ಕೊಡುವ ವೈದ್ಯರ ತರ. ಕೇವಲ ಮಾತಿನಿಂದ ಶಾಸಕನಾಗಿದ್ದೇನೆ, ನಾನು ಮಾತಿನ ಮಲ್ಲ, ಚತುರ ಅನ್ಕೊಂಡು ಭಾವಿಸಿ ಯಾರನ್ನ ಬೇಕಾದರೂ ಸೋಲಿಸುವ ಪರಾಕ್ರಮದ ಮಾತುಗಳನ್ನು ಎಲ್ಲಿಯವರೆಗೆ ಅಂದರೆ ಕುಮಾರಸ್ವಾಮಿ ನಿನಗೆ ನನ್ನ ಕೂದಲು ಕೀಳುವುದಕ್ಕೂ ಆಗುವುದಿಲ್ಲ ಎನ್ನುವ ಮಾತು. ಆದರೆ ವಾಸ್ತವ ಚಿಕ್ಕಬಳ್ಳಾಪುರದ ಜನ ಬುದ್ಧಿವಂತರು, ಸ್ವಾಭಿಮಾನಿಗಳು. ಕಳೆದ ಬಾರಿ ಸುಧಾಕರ್ ಅವರ ವರ್ತನೆ, ಅಹಂಕಾರದ ನಡೆ ಮತ್ತು ಗೆದ್ದ ಪಕ್ಷಕ್ಕೆ ದ್ರೋಹ ಬಗೆದು ಬಿಜೆಪಿಯ ಸಖ್ಯ ಬಯಸಿ ಸಚಿವರಾಗಿ ನಡೆದುಕೊಂಡ ರೀತಿಗೆ ಬೇಸತ್ತು ಡಾಕ್ಟರ್ ಸುಧಾಕರ್ ಅವರ ಸೋಲಿಸುವ ಸಲುವಾಗಿ ಪ್ರದೀಪ್ ಈಶ್ವರ್ಗೆ ಮತ ಹಾಕಿದ್ದಾರೆ ಹೊರತು ಇವರ ಕೇವಲ ತೆಲುಗು ಸಿನಿಮಾ ಡೈಲಾಗ್ಗಳಿಗೆ ಅಲ್ಲ. ಇದರ ಅರಿವು ಮೊದಲು ಈತನಿಗೆ ಆಗಬೇಕು. ಈತ ಟೀಕಿಸುವಾಗ ಮೋದಿ, ಅಮಿತ್ ಶಾ ಯಾರನ್ನ ಬೇಕಾದರೂ ಹೇಗೆ ಬೇಕಾದರೂ ಟೀಕಿಸಬಹುದು. ಪ್ರತಾಪ್ ಸಿಂಹ ಅವರ ಬರಹಗಳಿಗೆ ಅಭಿಮಾನಿ ಎಂದು ಹೇಳಿಕೊಂಡ ಈ ವ್ಯಕ್ತಿ ಅವರಿಗೆ ಬಾಯಿಗೆ ಬಂದಾಗೆ ಬೈಬಹುದು, ಅವರನ್ನು ಕಪಿ ಎನ್ಬಹುದು, ಯತ್ನಾಳ್ ಅವರ ವಿರುದ್ಧ ನಾನಾ ಪದಗಳಿಂದ ನಿಂದಿಸಬಹುದು, ದಲಿತ ನಾಯಕ ನಾರಾಯಣಸ್ವಾಮಿ ಅವರ ಬಗ್ಗೆ ವಾಗ್ದಾಳಿ ಮಾಡುವುದು. ಆವಾಗ ಇವರಿಗೆ ನಾರಾಯಣಸ್ವಾಮಿ ಅವರ ಹಿಂದುಳಿದ ವರ್ಗ ನೆನಪಿಗೆ ಬರಲ್ಲ. ಆದರೆ ಈ ವ್ಯಕ್ತಿಯ ವಿರುದ್ಧ ಯಾರಾದರೂ ಮಾತನಾಡಿದರೆ ಮಾತ್ರ OBC ಹುಡುಗನಿಗೆ ಮಾತನಾಡ್ತೀರಾ ಅಂತ ಜಾತಿಗಳ ಸಂಘರ್ಷ ತಂದು ಅದರಲ್ಲಿ ಬರುವ ಬೆಂಕಿಯಿಂದ ತನ್ನ ಹೆಸರನ್ನು ಮಾಡಿಕೊಳ್ಳುವ ನೀಚತನದ ವರ್ತನೆ. ಈತ ತಿಳಿಯಬೇಕು ಒಕ್ಕಲಿಗರು OBC ಎಂದು. ಅವರ ನಾಯಕರಾದ DK ಶಿವಕುಮಾರ್ ಅವರೇ ಒಂದು ವೇದಿಕೆಯಲ್ಲಿ ಹೇಳಿದ್ದನ್ನು ಈತ ತಿಳಿದಿಲ್ಲ ಎನಿಸುತ್ತದೆ. ಈತನ ಮಾತುಗಳನ್ನು ನೋಡಿದರೆ, ಈತನ ಮಾತನಾಡುವ ರೀತಿಯನ್ನು ನೋಡಿದರೆ ಒಕ್ಕಲಿಗರ ಮೇಲೆ ಇತರ ಸಮುದಾಯವನ್ನು ಎತ್ತು ಕಟ್ಟುವ ಹುನ್ನಾರ. ಒಕ್ಕಲಿಗ ಸಮುದಾಯ ಯಾವತ್ತೂ ಅಂಧ ಜಾತಿ ಭಕ್ತರಲ್ಲ, ಜಾತಿವಾದಿಗಳೂ ಅಲ್ಲ. ತನ್ನ ಸಮುದಾಯದ ಡಾಕ್ಟರ್ ಸುಧಾಕರ್ ಅವರು ತಪ್ಪುಗಳಿಗೆ ಬೇಸತ್ತು ಅವರಿಗೆ ತಮ್ಮ ಜಾತಿಯವನೆಂದು ಯೋಚಿಸಿದೆ, ಅವರಿಗೆ ತಪ್ಪಿನ ಅರಿವಾಗಲೆಂದು ಅವರನ್ನು ಸೋಲಿಸಿ ಈತನಿಗೆ ಮತ ಚಲಾಯಿಸಿ ಗೆಲ್ಲಿಸಿದರೆ ಅಂಥ ಸಮುದಾಯದವರ ವಿರುದ್ಧ ಬೇರೆ ಸಮುದಾಯವನ್ನು ಎತ್ತು ಕಟ್ಟುವ ನೀಚ ರಾಜಕಾರಣ ಎಂಥವರಿಗೂ ಅರಿವಾಗದೇ ಇರಲ್ಲ. ಅಂದಿನ ಕಾಲಕ್ಕೆ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಕಾಂಟ್ರಾಕ್ಟರ್ ಮಾಡುತ್ತಿದ್ದ HD ದೇವೇಗೌಡರು ಮೊದಲ ಬಾರಿಗೆ 1962ರಲ್ಲೇ ಶಾಸಕರಾಗಿ, ಅಂದರೆ ಇಂದಿಗೆ 64 ವರ್ಷ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ವಿರೋಧ ಪಕ್ಷ ನಾಯಕ, ಸಚಿವ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿಯಾಗಿದ್ದು ಅವರ ಮಗ HD ಕುಮಾರಸ್ವಾಮಿ ಅವರು 1996ರಲ್ಲಿ ಪ್ರಥಮ ಬಾರಿಗೆ ಕನಕಪುರದ ಕ್ಷೇತ್ರದಿಂದ ಸಂಸದರಾಗಿದ್ದರು. ಅಂದರೆ ಈ ಪ್ರದೀಪ್ ಈಶ್ವರಿಗೆ ಅಂದಿಗೆ ಕೇವಲ 11 ವರ್ಷ. 2006-2007ರಲ್ಲಿ ಮುಖ್ಯಮಂತ್ರಿಯಾಗಿ ಮತ್ತೆ MP MLA 2018-19ರಲ್ಲಿ ಮತ್ತೆ ಮುಖ್ಯಮಂತ್ರಿಯಾಗಿ ಇಂದು ಕೇಂದ್ರ ಮಂತ್ರಿಯಾಗಿರುವ ಕುಮಾರಸ್ವಾಮಿ ಅವರು ಆಸ್ತಿ ಸಂಪಾದನೆ ಮಾಡಿದರೆ, ಜಮೀನು ಖರೀದಿ ಮಾಡಿದರೆ ಅದನ್ನೇ ದೊಡ್ಡ ವಿಷಯವೆಂಬಂತೆ ಬೆಂಬಿಸಿ ರಾಮರಾಜ್ ಬನಿಯನ್ ಮಾರಿ ಸಂಪಾದನೆ ಮಾಡಿದ್ದೀರಾ, ಬದನೆಕಾಯಿ ಬೆಳೆದಿದ್ದೀರಾ ಎಂದು ಹಗುರವಾಗಿ ಮಾತನಾಡುವ ಪ್ರದೀಪ್ ಈಶ್ವರ್ ತಾವು PUC ಕೂಡ ಪಾಸ್ ಆಗದೆ ಕೇವಲ 41 ವರ್ಷದ ನೀವೇ ಹೇಳುವ ಹಾಗೆ ತಂದೆ ತಾಯಿ ಇಲ್ಲದ ಅನಾಥ 500-700 ಕೋಟಿ ಬೆಲೆ ಬಾಳುವ ಸಂಸ್ಥೆ ಮಾಡಬಹುದು, ಕುಮಾರಸ್ವಾಮಿಯವರು ಮಾಡುವ ಹಾಗಿಲ್ಲ. ನಿಮ್ಮ ಪರಿಶ್ರಮದ ಹಿನ್ನೆಲೆ ಬಗ್ಗೆ ಯಾರಾದರೂ ಕೇಳಿದರೆ ಅಯ್ಯೋ OBC ಹುಡುಗ ಬೆಳೆಯೋದು ಸಹಿಸಕ್ಕೆ ಆಗಲ್ಲ. ಅಕ್ರಮ ಸೈಟ್ ಪಡೆಯುವ ಪ್ರಯತ್ನವನ್ನು ಪ್ರಶ್ನೆ ಮಾಡಿದರೆ ಅಯ್ಯೋ ಐಯಿಂದ ಹುಡುಗನ ತೊಳೆಯುವ ಪ್ರಯತ್ನ ಪಡ್ತಿದ್ದಾರೆ ಅಲ್ವಾ. ಐಯಿಂದ ಹಿಂದುಳಿದ OBC ಆಗಿದ್ದರೆ ನಿಮ್ಮ ಪರಿಶ್ರಮ ಅಕಾಡೆಮಿಗೆ ಜಾತಿ ನೋಡಿ ಸೇರಿಸಿಕೊಳ್ತೀರಾ, ಜಾತಿ ನೋಡಿ ಪಾಠ ಮಾಡ್ತೀರಾ, ಇಲ್ಲ ಜಾತಿ ನೋಡಿ ಹಣ ಫೀಸ್ ಕಲೆಕ್ಟ್ ಮಾಡ್ತೀರಾ. ನಿಮ್ಮ ಸ್ವಾರ್ಥಕ್ಕೆ, ರಾಜಕೀಯ ಲಾಭಕ್ಕೆ, ಅಧಿಕಾರದ ಆಸೆಗೆ
ಜಾತಿಯ ಬಳಕೆ ಎಷ್ಟು ಸರಿ? 500-700 ಕೋಟಿಯ ಒಡೆಯ ಕುಮಾರಸ್ವಾಮಿಯವರಿಗಿಂತ ಜಾಸ್ತಿ ಟ್ಯಾಕ್ಸ್ ಕಟ್ಟುವ ನೀವು ಹೇಗೆ ಹಿಂದುಳಿದ ವರ್ಗಕ್ಕೆ ಸೇರುತ್ತೀರಾ? ನಿಮ್ಮಂಥವರಿಂದ ಹಿಂದುಳಿದ ವರ್ಗವನ್ನು ದುರುಪಯೋಗ ಮಾಡಿಕೊಂಡು ನಿಮ್ಮಂತಹ ರಾಜಕಾರಣಿಗಳಿಂದ ಆ ವರ್ಗ ಇನ್ನೂ ಹಿಂದುಳಿದ ವರ್ಗದವರಾಗೆ ಉಳಿದಿದ್ದಾರೆ. ನೀವುಗಳು ಮಾತ್ರ ಈ ರೀತಿ ಅಧಿಕಾರದ ನಶೆಯಲ್ಲಿ, ಹಣದ ಬಲದಲ್ಲಿ ರಾಜಕಾರಣ ಮಾಡ್ತಾ ಇದ್ದೀರಾ. ಯಾವ ಜನರು ನಿಮಗೆ ಮತ ನೀಡಿದರು? ಯಾವ ಜನರು ನಿಮಗೆ ಅಧಿಕಾರ ಕೊಟ್ಟರು? ಯಾವ ಜನರಿಗೆ ಸೇವಕನಾಗಿ ನೀವು ಸೇವೆ ಸಲ್ಲಿಸಬೇಕಿತ್ತು? ಯಾವ ಜನರ ಬಲದಿಂದ ಶಾಸಕ ಸ್ಥಾನ ಸಿಕ್ಕಿತು? ಆ ಜನಗಳ ಮುಂದೆ ಮೀಸೆ ತಿರುವಿ ತೊಡೆ ತಟ್ಟಿ ಅಸಭ್ಯ ವರ್ತನೆ ತೋರಿದ್ದೀರೋ ಅದು ಪ್ರಚೋದನೆಯಲ್ಲದೆ ಮತ್ತೇನು? ಅದಕ್ಕೆ ಪ್ರತಿಫಲವಾಗಿ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಷ್ಟೇ. ನಿಮ್ಮಂತಹ ರಾಜಕಾರಣಿಗಳಿದ್ದರೆ ಜಾತಿಗಳ ನಡುವೆ ಜಾತಿಗಳ ಒಳಗೂ ಬಿರುಕು ಮಾಡಿ ಕಾಂಗ್ರೆಸ್ ಗೌಡ, ಕಾಂಗ್ರೆಸ್ ಕುರುಬ, ಕಾಂಗ್ರೆಸ್ ಲಿಂಗಾಯತ, ದಲಿತ, JDS ಗೌಡ, JDS ಕುರುಬ ಅಂತ ಮಾಡಿದರೂ ಆಶ್ಚರ್ಯ ಪಡಿಬೇಕಾಗಿಲ್ಲ. ಇದಕ್ಕೆಲ್ಲ ಪರಿಹಾರ ನಮ್ಮ ಜನ ಸಮುದಾಯ ಜಾತಿಗಳ ರಕ್ಷಣೆ ಪಡೆಯುವ ನಿಮ್ಮಂತಹ ರಾಜಕಾರಣಿಗಳ ಬಗ್ಗೆ ಅಸಭ್ಯ ವರ್ತನೆ ತೋರುವ, ಮಾತಿನ ಲಗಾಮು ಇಲ್ಲದ ದರ್ಪ ತೋರುವ ನಿಮ್ಮಂತಹ ರಾಜಕಾರಣಿಗಳ ಬಣ್ಣದ ಮಾತಿಗೆ ಮರುಳಾಗಬಾರದು. ಸತ್ಯ ಅಸತ್ಯಗಳನ್ನು